ಶಿವಣ್ಣ, ಈಗ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂತದ್ದು ಬೇರೆ ಇರುತ್ತೆ. ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ರೆ, ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಸಹಜವಾಗಿ ಕುಗ್ಗಿ ಹೋಗ್ತಾರೆ. ಸೊ ಅಂತ ಸಂದರ್ಭಗಳನ್ನ ಫೇಸ್ ಮಾಡೋರ್ಗೂ ಕೂಡ ಈ ಸಿಚುವೇಶನ್ ಇನ್ಸ್ಪಿರೇಷನ್ ಆಯ್ತು ಅಂತ. ನಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬಾ ಜನ ಇದ್ದಾರೆ. ಡಿಕೆಡಿ ಅರ್ಜುನ್ ಜನ್ಯ, ಉಮೇಶ್ ರೆಡ್ಡಿ, ಶ್ರೀಕಾಂತ್, ಎಲ್ಲರೂ ನಾಗಿ, ಪುನೀತ್, ತುಂಬಾ ಜನ ಆಲ್ವೇಸ್ ಬಿಹೈಂಡ್. ಧೈರ್ಯ ಇದೆ. ಆಮೇಲೆ ಏನಾಗುತ್ತೆ ಅದ್ರ ಬಗ್ಗೆ ಕೇಳಿಲ್ಲ, ನೋಡೋಣ ಅಷ್ಟೇ. ಏನಾಗ್ಬೋದು ಹೆಂಗಾಗ್ಬೋದು, ಬಟ್ ಡಾಕ್ಟರ್ ಮನೋಹರ್ ಧೈರ್ಯ ಮೆಚ್ಚಬೇಕಾದ್ರೆ ಹೆಂಗ್ ಓಪನ್ ಆಗಿ ಹೇಳಿದ್ರು. ಇವತ್ತು ಇನ್ಸ್ಪಿರೇಷನ್ ಆಗಿತ್ತು. ಅವ್ರು ಬಂದು ಏನಿಲ್ಲ ಹಾಗೆ ಎಲ್ಲ ಆಯಿತು. ಒಂದು 3-4 days ರಿಪೋರ್ಟ್ ಬಂತು. ಪ್ರಸಾದ್ ರಿಪೋರ್ಟ್ ಬಂದು ಕ್ಯಾನ್ಸರ್. ಸೊ ಅದೇ ಹೈಯೆಸ್ಟ್. ಅದಕ್ಕಿಂತ ಇನ್ನು ಹೆಚ್ಚು ಇನ್ನೇನು ಬೇಕು. ಎಮೋಷನ್ ಆಗಿತ್ತಂದ್ರೆ ಅಷ್ಟು ಈಸಿ ಆಪ್ರೇಷನ್, ರಿಸ್ಕಿ ಆಪ್ರೇಷನ್. ನನಗೆ ಸ್ವಲ್ಪ ಸುಮ್ಮನೆ ಹೇಳ್ಬೋದು ಧೈರ್ಯ ಇದೆ. ಬಟ್ ಒಂದು ಹೇಳಿದ್ರೆ ಏನಾಯ್ತು ಫೇಸ್ ಮಾಡಬೇಕು ಅಷ್ಟೇ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ. ಏನೋ ಒಂದು ಧೈರ್ಯ ಹೋಗ್ಬೇಕು. ಮುಂದೆ ಏನಾಗುತ್ತೆ ಮಾಡಿದ್ರೆ ಇಡೋಕ್ಕಾಗ್ತದೆ. ಇಲ್ಲ ಮಾಡಲ್ಲ, ನಾನು ನೋಡೋಣ ಆ ಥರ ಮಾಡೋಕ್ಕಾಗಲ್ಲ. ಸರಿ, ಲೆವೆಲ್ ಎಲ್ಲ ಸಪೋರ್ಟ್ ಇದೆ. ಫ್ಯಾಮಿಲಿ ಸಪೋರ್ಟ್ ಇದ್ದೇ ಇದೆ. ಬಟ್ ಏನಾದ್ರೆ ಅಂದರೆ ಡಾಕ್ಟ್ರನ್ನ ಮಾತಾಡಿದ್ರಾಗಿಲ್ಲ. ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನಕ್ಕೆ ಇವತ್ತು ನಾವು ಈ ಸ್ಟಾರ್ಟಪ್ ಅನ್ಬೋದು ಅಭಿಮಾನಿ ಅವರಿಂದ. ಯಾಕಂದರೆ ಒಬ್ಬರು ಬ್ಲೆಸ್ಡ್ ಆಗಬೇಕಂದ್ರೆ ಅವ್ರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗುತ್ತೆ. ವಿ ಆರ್ ಬ್ಲೆಸ್ಡ್ ಫ್ರಮ್ ಅ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾನು ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ. ನಾವು ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್. ಅಭಿಮಾನಿಗಳು ಎಲ್ಲರೂ ಬ್ಲೆಸ್ಸಿಂಗ್ಸ್ ಇರ್ಬೋದು, ಚೈತನ್ಯ ಇರ್ಬೋದು. ಬಟ್ ಅಲ್ಲಿವರೆಗೂ ಮಾಡಿದ್ವಿ. ಏನು ಆಪರೇಷನ್ ಆಗೋವರೆಗೂ ಏನೇನು ಮಾಡಬೇಕು ವರ್ಕ್ ನಡೀತಾ ಇತ್ತು, ಟೀಮ್ ನಡೀತಾ ಇತ್ತು. ಆಮೇಲೆ ಡಾಕ್ಟ್ರ್ ಮಾತಾಡಿದ್ರು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಈಸಿಯಾಗಿ ಫ್ಲೈಟ್ಲಿ ಟ್ರಾವೆಲ್ ಮಾಡ್ತಾ 20 hours 21 hours ಫ್ಲೈಟ್ ಹೋಗ್ಬೇಕು. ಫಸ್ಟ್ ಏರ್ಪೋರ್ಟಲ್ಲಿ ಇಳಿದ್ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಏನಂತ. ಒಂದು ನನ್ನ ಕಾನ್ಫಿಡೆನ್ಸ್ ಬಂತು. ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಬೇಕಿತ್ತು. ಆಮೇಲೆ ಅಟ್ಮಾಸ್ಫಿಯರ್ ಒಂಥರ ಪಾಸಿಟಿವ್ ಅನಿಸ್ತು. ಮನಸ್ಸಿಗೆ ಇನ್ನೂ ಒಂದು ಧೈರ್ಯ ಬಂತು. ನಾನು ಅದಿದ್ದು ಹೇಳಿದೆ, ಇನ್ನೂ ಒಂಥರ ಧೈರ್ಯ ಬೇಕು. ಆಯಿತು, ಡಾಕ್ಟರ್ ಮಾತಾಡ್ತಿದ್ದೆ. ಅವರು ಎಲ್ಲ ಮಾತಾಡ್ತಾರೆ. ಆಪರೇಷನ್ ಎಲ್ಲ ಮಾಡ್ತೀವಿ 6 hours. ಒಂದು ಟೆನ್ಷನ್ ನಮ್ಗೆ ಗೊತ್ತಿಲ್ಲ. ನಾವು ಹೋಗಿದ್ದೀವಿ, ಯಾಕೆ ನಾವು ಅನಿಸಿಕೆ ಕೊಟ್ಟಿದ್ದು ಗೊತ್ತಿಲ್ಲ. ಬಂದು ಹೇಳಿದ್ಮೇಲೆ ಎಸ್. ಸೊ ಇಡೀ ದಿನ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.